ಸೊ ಅಜಿಜಣ್ಣ, ನಮ್ಮದು ಗಾಡಿ ಇಂಜಿನ್ ಸೀಸ್ ಆಯ್ತಲ್ಲ, ಸೀಸ್ ಆಗಿ ಇಲ್ಲೆಲ್ಲ ಫುಲ್ಲು ಕಾರ್ಬನ್ ಕುಂತೈತೆ. ಓಕೆನಾ, ಹೊಸ ಪಿಸ್ಟನ್ ಈ ಟೈಪ್ ಐತೆ. ಆ ಪಿಸ್ಟನ್ನು ಏನಕ್ಕೆ ಈ ಥರ ಅಂದರೆ ಸೀಸ್ ಆಗೋಕ್ಕೆ ಕಾರಣ ಏನಿರ್ಬೋದು? ಏನಿಲ್ಲ, ಇದು ಆಯಿಲ್ ರಿಂಗ್ ಇದಾವಲ್ಲ. ಯಾವುದು ಆಯಿಲ್ ರಿಂಗು? ಈ ಸಣ್ಣ ಬರ್ತಾವಲ್ಲ, 3 ಇದಾವಲ್ಲ, 3 ಪ್ಲೇಟ್ಸು. 3 ಪ್ಲೇಟ್ಸ್ ಏನೇನು ಮಾಡ್ತಾವೆ? ಫಸ್ಟು ಇದು ಎಕ್ಸಾಸ್ಟ್ ಕಂಪ್ರೆಸರ್, ಮೇಗಡೆದು ಇಂಗ್ಲೆಟ್ ಕಂಪ್ರೆಸರ್, ಅಂದರೆ ಇದು ಎಳ್ಕೊಂತದೆ, ಇದು ಹೊರಗಡೆ ತಳ್ತದೆ. ಇದು 3 ಆಯಿಲ್ ರಿಂಗ್ ಬರ್ತವೆ. ಯಾವ್ಯಾವು ತೋರಿಸ್ತೀನಿ. ಇದು ತಳ್ಳಿಗಿರವು ಒಂದು ವಾಷರ್ ರಿಂಗ್, ಅದನ್ನು ವಾಷರ್ ರಿಂಗ್ ಅಂತಾರ ಮೊದಲನೇದು. ಇದು ಆಯಿಲ್ ರಿಂಗ್ 2. ಯಾವುದು? ಇವೆರಡು ಆಯಿಲ್ ರಿಂಗ್ಗಳು. ಆಯಿಲ್ ರಿಂಗ್ಗಳು ಇವು ಪ್ಲೇನ್ ಇದಾವಲ್ಲ? ಪ್ಲೇನ್. ಇದ್ರಾಗಿ ಓಕೆ, ಇದು ವಾಷರ್ ರಿಂಗ್. ಏನಾಗುತ್ತಿದು? ಆಯಿಲ್ನ ಕಂಟ್ರೋಲ್ ಮಾಡುತ್ತೆ. ಈ ಪಿಸ್ಟಿನಿಂದ ಮೇಲ್ಗಡೆ ವಾಲಿಗೆ ಹೋಗೋಕ್ಕೆ ತಡೆಯೋ ರಿಂಗ್. ಇದೇನಾಗತ್ತೆ, ಇದೇನಾದರೂ ಡ್ಯಾಮೇಜ್ ಆಗಿ ಇಲ್ಲ ಗ್ಯಾಪ್ ಆಗಿ ಬೋರ್ನಾಗೆ ಇದಾದ್ಮೇಲೆ ಆಯಿಲ್ ಏನಾಗುತ್ತೆ, ಆಟೋಮೆಟಿಕ್ ಕಮ್ಮಿ ಆಗಕ್ಕೆ ಶುರು ಆಗುತ್ತೆ. ಕಮ್ಮಿ ಆಗಕ್ಕೆ ಶುರು ಆದ್ಮೇಲೆ ಏನಾಗ್ತದೆ, ಈ ಥರ ಪಿಸ್ಟನ್ ಶುರು ಆಗುತ್ತೆ. ಸ್ಕ್ರಾಚಸ್ ಆದಮೇಲೆ ಇನ್ನೂ ಜಾಸ್ತಿ ಇದಾಗ್ಬಿಡ್ತೈತೆ. ನಿಮಗೆ ಗಾಡಿ ಸ್ಟಾರ್ಟಿಂಗ್ ಟ್ರಬಲ್ ಬರೋಲ್ಲ, ಏನೋ ಬರೋಲ್ಲ. ಏನು ವೈಟ್ ಸ್ಮೋಕ್ ಬರ್ತೈತೆ, ಅದು ಬಿಟ್ಟರೆ ಪ್ಲಗ್ ಪ್ರಾಬ್ಲಮ್ ಬರ್ತವೆ, ಮೈಲೇಜ್ನಾಗೆ ಪ್ರಾಬ್ಲಮ್ ಬರ್ತೈತೆ. ಇದಾಗೋದ್ರಿಂದ ಇದನ್ನು ಏನು ಮಾಡಬೇಕು, ಕ್ಲೀನಾಗಿ ನಾವು ಮೇನ್ ಆಯಿಲ್ ಮೇಂಟೈನ್ ಮಾಡಬೇಕು. ಆಯಿಲ್ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಈ ರಿಂಗ್ಸ್ ಏನೂ ಆಗಲ್ಲ. ನಾನು ಇವಾಗ ಆಯಿಲು ಭಾಳ ದಿವಸದಿಂದ ಯೂಸ್ ಮಾಡ್ತಾ ಇರ್ತೀವಲ್ಲ, ಆಯಿಲ್ ಯೂಸ್ ಮಾಡ್ಕೊಂತ ಹೋದ್ರೆ ಹಿಂಗಾಗುತ್ತಾ? ಇದನ್ನು ಏನು ಗೊತ್ತಾ, ಮಿನಿಮಮ್ ಇಷ್ಟಂತ ಒಂದು ಕ್ವಾಂಟಿಟಿ ಇರ್ತದೆ ಆಯಿಲಿಗೆ. ಈಗ ಆಯಿಲ್ ಏನು ಮಾಡಬೇಕು, ನಾವು ಒಂದು ಉದಾಹರಣೆ ಹೇಳ್ತಿರೋದು, ಒಂದು ಬಾಣಲೆಗೆ ಒಂದು ಆಯಿಲ್ ಹಾಕಿ ಏನು ಮಾಡ್ತೀವಿ, ಎಣ್ಣೆದಾಗೆ ಪೂರಿನೋ ಏನೋ ಕರಿತೀವಿ. ಅದ್ರಾಗ ಎಷ್ಟು ಒಳ್ಳೆ ಅಂಶ ಇರ್ತೈತೆ, ಆ ಅಂಶ ಇರೋ ತನಕ ಕರಿತೈತೆ. ಅದಾದ್ಮೇಲೆ ಏನಾಗ್ತದೆ, ಕಮ್ಮಿ ಆಗಕ್ಕೆ ಶುರು ಆಗುತ್ತೆ. ಈ ಗಾಡಿಗೂ ಇದೇ ಥರ ಒಂದು ಸತಿ ಆಯಿಲ್ ಹಾಕಿದ್ಮೇಲೆ ಇಷ್ಟು ಅವರೇಜ್ ಅಂತ ಇರ್ತೈತೆ, ಇಷ್ಟು ಕಿಲೋಮೀಟ್ರ್ ಓಡಬೇಕು. ಈ ಇಷ್ಟು ಕಿಲೋಮೀಟ್ರ್ ಆದಮೇಲೆ ಅದೇನಾಗುತ್ತೆ, ಆಟೋಮೆಟಿಕ್ ಬರ್ನ್ ಆಗಕ್ಕೆ ಶುರು ಆಗುತ್ತೆ ಆಯಿಲ್. ಆ ಕಾರಣದಿಂದ ಏನಾಗ್ತವೆ, ಈ ಆಯಿಲ್ ರಿಂಗ್ಸ್ ಹೋಗ್ಬಿಡ್ತವೆ. ಏನು ನಾವು ಟೈಮ್ 2,500 ಕಿಲೋಮೀಟ್ರಿಗೆ ಪ್ರತಿ ಸರಿ ಆಯಿಲ್ ಚೇಂಜ್ ಮಾಡಿಬಿಟ್ರೆ ಪ್ರಾಬ್ಲಮ್ ಇರಲ್ಲ ನಿಮಗೆ. ಇದು ಫುಲ್ ಕಾರ್ಬನ್ ಕುಂತಿದ್ಮೇಲೆ ಅಲ್ಲ ಗಾಡಿ ಪಿಕಪ್ ಎಲ್ಲ ಡೌನ್ ಆಗೋದು, ಇವೆಲ್ಲ ಆಗೋದು. ಅದು ಆಯಿಲ್ ಯಾವಾಗ ಆಟೋಮೆಟಿಕ್ ನೀವು ಜಾಸ್ತಿ ಓಡಿಸ್ತೀರೋ ಆವಾಗ ಆಟೋಮೆಟಿಕ್ ಆಗಿ ಎಲ್ಲ ಇದಾಗ್ಬಿಡ್ತದೆ. ಇದು ಫುಲ್ಲು ಸ್ಕ್ರಾಚಸ್ ಅಲ್ಲ? ಇವು ಸ್ಕ್ರಾಚಸ್ ಆಗಿದಾವೆ. ಇದು ಚೆನ್ನಾಗಿದ್ದಾವೆ, ಹೊಸದು. ಇದು ಹೊಸ ಪಿಸ್ಟನ್ ಇದೆ ನೋಡ್ರಿ. ಇದೇ ಆಯಿಲ್ ರಿಂಗ್, ಕಂಪ್ರೆಸರ್ ರಿಂಗ್, ಟಾಪ್ ಕಂಪ್ರೆಸರ್ ರಿಂಗ್. ಇದು ನಿಮಗೆ ಸ್ಟ್ಯಾಂಡರ್ಡ್ ಇದ್ದಿದ್ದು. ಈ ಪಿಸ್ಟನ್ ಸ್ಟ್ಯಾಂಡರ್ಡ್ ಕಂಪ್ನಿಯಿಂದ ಬಂದಿರೋದು. ಈಗ ನಾವು ಇದನ್ನ ರೀಬೋರ್ ಮಾಡಿ 0.5 ಪಿಸ್ಟನ್ ಇದು ಮಾಡಿ ರೀಬೋರ್ ಮಾಡಿ ಹಾಕಿರೋದು. ಒಂದು ಇಂಜಿನ್ ಎಷ್ಟು ಸತಿ ಬೋರ್ ಮಾಡ್ಬೋದಣ್ಣ? ಒಂದು ಇಂಜಿನ್ನ ಕನಿಷ್ಠ 3 ಸತಿ ಮಾಡ್ಬೋದು. ಆದರೆ 75 ಮಾಡಲ್ಲ, 50-25 ಮಾಡಬಹುದು. ಆವಾಗ ಮೈಲೇಜಿಗೂ ಪಿಕಪ್ಪಿಗೂ ವ್ಯತ್ಯಾಸ ಏನು ಡಿಫ್ರೆನ್ಸ್ ಆಗಲ್ಲ. 75 ಮಾಡಿದ್ರೆ ಪಿಕಪ್ ನಿಮಗೆ ಬರ್ತದೆ, ಮೈಲೇಜ್ ಬರಲ್ಲ. ಹಂಗೆ ಪಿಕಪ್ ಚೆನ್ನಾಗಿ. ಓಕೆ, ಥ್ಯಾಂಕ್ಸ್ ತಿಳಿಸಿದ್ದಕ್ಕೆ. ಚೆನ್ನಾಗಿತ್ತು ಎಕ್ಸ್ಪ್ಲನೇಷನು.